ಪ್ರಯಾಗ್ರಾಜ್ನಲ್ಲಿ ಕಲಾಕೃತಿಗಳ ವೈಭವದ ಮೆರುಗು ಯಾವ ರೀತಿಯಾಗಿದೆ ಅಂತಂದರೆ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. ಮಹಾಕುಂಭದಲ್ಲಿ ಸಮುದ್ರ ಮಂಥನದ ಕಲಾಕೃತಿಗಳು ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. ರಾಕ್ಷಸರು ಮತ್ತು ದೇವತೆಗಳ ಸಮುದ್ರ ಮಂಥನದ ಕಲಾಕೃತಿ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ ಯೋಗಿ ಸರ್ಕಾರ. ಕುಂಭಮೇಳ ಅಂತ ಹೇಳಿದ್ರೆ ಏನು, ಕುಂಭಮೇಳ ಎಲ್ಲಿಂದ ಶುರುವಾಯಿತು, ಯಾಕಾಗಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೋಡಿ, ಮಹಾ ಕುಂಭಮೇಳ ಇವತ್ತು 144 ವರ್ಷಗಳ ನಂತರ ಬಂದಿದೆ. ಈ ಮಹಾ ಕುಂಭಮೇಳ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದ್ರೆ 2000 ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ಶುರು ಮಾಡಿದ್ರು. ಮಹಾ ಕುಂಭಮೇಳ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ನೋಡಿ ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಾಗರ ಮಂಥನ ಆಗುತ್ತೆ, ಕ್ಷೀರಸಾಗರ ಮಂಥನ ಆಗುತ್ತೆ. ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು. ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು, ನೋಡಿ ಆ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು ಸಾಗರ ಮಂಥನವನ್ನು ಮಾಡ್ತಾರೆ. ಆಗ ಹಾಲಾಹಲ ಬರುತ್ತೆ, ಕೊನೆಗೆ ಬರೋದು ಅಮೃತ. ಅಮೃತಕ್ಕಾಗಿ ಅವರು ಸಾಗರ ಮಂಥನವನ್ನು ಮಾಡ್ತಾರೆ. ಸಾಗರ ಮಂಥನ ಆದಾಗ ಅಮೃತ ಬರುತ್ತೆ, ಮಡಕೆಯೆಲ್ಲ ಬರುತ್ತೆ, ಅದನ್ನೇ ಕುಂಭ ಅಂತ ಹೇಳ್ತಾರೆ. ಆಗ ಮೋಹಿನಿ, ವಿಷ್ಣುವಿನ ಅವತಾರದಲ್ಲಿದ್ದ ಮೋಹಿನಿ ಆ ಕುಂಭವನ್ನು ತೆಗೆದುಕೊಂಡು ಹೋಗ್ತಾಳೆ. ಕುಂಭವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಗರುಡನ ಮುಖಾಂತರ ಹೋಗ್ತಾರೆ. ಆಗ ಆ ಕುಂಭದ ಒಳಗಿದ್ದಂಥ ಅಮೃತ 4 ಪವಿತ್ರವಾದಂಥ ಜಾಗದಲ್ಲಿ ಬೀಳುತ್ತೆ. ಉಜ್ಜಯಿನಿ, ನಾಸಿಕ್, ಹಾಗೆ ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ. ನೋಡಿ, ಈ ಒಂದು ಸ್ಥಳದಲ್ಲಿ ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ನೋಡಿ. ವಿಶೇಷವಾದಂಥ ಆಕೃತಿಯ ಮೂಲಕ ಜನರಿಗೆ ತಿಳಿಬೇಕು ಅನ್ನೋದನ್ನು ಮಾಡಿದ್ದಾರೆ. ರಾತ್ರಿ ಹೊತ್ತಿಗೆ ಇಲ್ಲಿ ಜಗಮಗಿಸುವಂಥ ಲೈಟಿಂಗ್ಸ್ ಇರುತ್ತೆ. ಕಾರಂಜಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಕುಳಿತುಕೊಳ್ಳೋದಕ್ಕೂ ಕೂಡ ಆಸನದ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ. ಈ ಸೆಕ್ಟರ್ ಏನಿದೆಯಲ್ಲ, ಇಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ಕಲಾಕೃತಿಗಳ ವೈಭವದ ಮೆರುಗು ಯಾವ ರೀತಿಯಾಗಿದೆ ಅಂತಂದರೆ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. ಮಹಾಕುಂಭದಲ್ಲಿ ಸಮುದ್ರ ಮಂಥನದ ಕಲಾಕೃತಿಗಳು ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. ರಾಕ್ಷಸರು ಮತ್ತು ದೇವತೆಗಳ ಸಮುದ್ರ ಮಂಥನದ ಕಲಾಕೃತಿ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ ಯೋಗಿ ಸರ್ಕಾರ. ಕುಂಭಮೇಳ ಅಂತ ಹೇಳಿದ್ರೆ ಏನು, ಕುಂಭಮೇಳ ಎಲ್ಲಿಂದ ಶುರುವಾಯಿತು, ಯಾಕಾಗಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೋಡಿ, ಮಹಾ ಕುಂಭಮೇಳ ಇವತ್ತು 144 ವರ್ಷಗಳ ನಂತರ ಬಂದಿದೆ. ಈ ಮಹಾ ಕುಂಭಮೇಳ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದ್ರೆ 2000 ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ಶುರು ಮಾಡಿದ್ರು. ಮಹಾ ಕುಂಭಮೇಳ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ನೋಡಿ ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಾಗರ ಮಂಥನ ಆಗುತ್ತೆ, ಕ್ಷೀರಸಾಗರ ಮಂಥನ ಆಗುತ್ತೆ. ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು, ನೋಡಿ ಆ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು ಸಾಗರ ಮಂಥನವನ್ನು ಮಾಡ್ತಾರೆ. ಆಗ ಹಾಲಾಹಲ ಬರುತ್ತೆ, ಕೊನೆಗೆ ಬರೋದು ಅಮೃತ. ಅಮೃತಕ್ಕಾಗಿ ಅವರು ಸಾಗರ ಮಂಥನವನ್ನು ಮಾಡ್ತಾರೆ. ಸಾಗರ ಮಂಥನ ಆದಾಗ ಅಮೃತ ಬರುತ್ತೆ, ಮಡಕೆಯೆಲ್ಲ ಬರುತ್ತೆ, ಅದನ್ನೇ ಕುಂಭ ಅಂತ ಹೇಳ್ತಾರೆ. ಆಗ ಮೋಹಿನಿ, ವಿಷ್ಣುವಿನ ಅವತಾರದಲ್ಲಿದ್ದ ಮೋಹಿನಿ ಆ ಕುಂಭವನ್ನು ತೆಗೆದುಕೊಂಡು ಹೋಗ್ತಾಳೆ. ಕುಂಭವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಗರುಡನ ಮುಖಾಂತರ ಹೋಗ್ತಾರೆ. ಆಗ ಆ ಕುಂಭದ ಒಳಗಿದ್ದಂಥ ಅಮೃತ 4 ಪವಿತ್ರವಾದಂಥ ಜಾಗದಲ್ಲಿ ಬೀಳುತ್ತೆ. ಉಜ್ಜಯಿನಿ, ನಾಸಿಕ್, ಹಾಗೆ ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ. ನೋಡಿ, ಈ ಒಂದು ಸ್ಥಳದಲ್ಲಿ ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ನೋಡಿ. ವಿಶೇಷವಾದಂಥ ಆಕೃತಿಯ ಮೂಲಕ ಜನರಿಗೆ ತಿಳಿಬೇಕು ಅನ್ನೋದನ್ನು ಮಾಡಿದ್ದಾರೆ. ರಾತ್ರಿ ಹೊತ್ತಿಗೆ ಇಲ್ಲಿ ಜಗಮಗಿಸುವಂಥ ಲೈಟಿಂಗ್ಸ್ ಇರುತ್ತೆ. ಕಾರಂಜಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಕುಳಿತುಕೊಳ್ಳೋದಕ್ಕೂ ಕೂಡ ಆಸನದ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ. ಈ ಸೆಕ್ಟರ್ ಏನಿದೆಯಲ್ಲ, ಇಲ್ಲಿ ಸಂಪೂರ್ಣವಾಗಿ
ಈ ರೀತಿಯಾಗಿ ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ಕಲಾಕೃತಿಗಳ ವೈಭವದ ಮೆರುಗು ಯಾವ ರೀತಿಯಾಗಿದೆ ಅಂತಂದರೆ ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ. ಮಹಾಕುಂಭದಲ್ಲಿ ಸಮುದ್ರ ಮಂಥನದ ಕಲಾಕೃತಿಗಳು ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ. ರಾಕ್ಷಸರು ಮತ್ತು ದೇವತೆಗಳ ಸಮುದ್ರ ಮಂಥನದ ಕಲಾಕೃತಿ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ ಯೋಗಿ ಸರ್ಕಾರ. ಕುಂಭಮೇಳ ಅಂತ ಹೇಳಿದ್ರೆ ಏನು, ಕುಂಭಮೇಳ ಎಲ್ಲಿಂದ ಶುರುವಾಯಿತು, ಯಾಕಾಗಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೋಡಿ, ಮಹಾ ಕುಂಭಮೇಳ ಇವತ್ತು 144 ವರ್ಷಗಳ ನಂತರ ಬಂದಿದೆ. ಈ ಮಹಾ ಕುಂಭಮೇಳ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದ್ರೆ 2000 ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ಶುರು ಮಾಡಿದ್ರು. ಮಹಾ ಕುಂಭಮೇಳ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ನೋಡಿ ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಾಗರ ಮಂಥನ ಆಗುತ್ತೆ, ಕ್ಷೀರಸಾಗರ ಮಂಥನ ಆಗುತ್ತೆ. ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು. ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು, ನೋಡಿ ಆ ವಾಸುಕಿಯನ್ನ ಹಗ್ಗವಾಗಿ ಹಿಡಿದು ಸಾಗರ ಮಂಥನವನ್ನು ಮಾಡ್ತಾರೆ. ಆಗ ಹಾಲಾಹಲ ಬರುತ್ತೆ, ಕೊನೆಗೆ ಬರೋದು ಅಮೃತ. ಅಮೃತಕ್ಕಾಗಿ ಅವರು ಸಾಗರ ಮಂಥನವನ್ನು ಮಾಡ್ತಾರೆ. ಸಾಗರ ಮಂಥನ ಆದಾಗ ಅಮೃತ ಬರುತ್ತೆ, ಮಡಕೆಯೆಲ್ಲ ಬರುತ್ತೆ, ಅದನ್ನೇ ಕುಂಭ ಅಂತ ಹೇಳ್ತಾರೆ. ಆಗ ಮೋಹಿನಿ, ವಿಷ್ಣುವಿನ ಅವತಾರದಲ್ಲಿದ್ದ ಮೋಹಿನಿ ಆ ಕುಂಭವನ್ನು ತೆಗೆದುಕೊಂಡು ಹೋಗ್ತಾಳೆ. ಕುಂಭವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಗರುಡನ ಮುಖಾಂತರ ಹೋಗ್ತಾರೆ. ಆಗ ಆ ಕುಂಭದ ಒಳಗಿದ್ದಂಥ ಅಮೃತ 4 ಪವಿತ್ರವಾದಂಥ ಜಾಗದಲ್ಲಿ ಬೀಳುತ್ತೆ. ಉಜ್ಜಯಿನಿ, ನಾಸಿಕ್, ಹಾಗೆ ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ. ನೋಡಿ, ಈ ಒಂದು ಸ್ಥಳದಲ್ಲಿ ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ನೋಡಿ. ವಿಶೇಷವಾದಂಥ ಆಕೃತಿಯ ಮೂಲಕ ಜನರಿಗೆ ತಿಳಿಬೇಕು ಅನ್ನೋದನ್ನು ಮಾಡಿದ್ದಾರೆ. ರಾತ್ರಿ ಹೊತ್ತಿಗೆ ಇಲ್ಲಿ ಜಗಮಗಿಸುವಂಥ ಲೈಟಿಂಗ್ಸ್ ಇರುತ್ತೆ. ಕಾರಂಜಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಕುಳಿತುಕೊಳ್ಳೋದಕ್ಕೂ ಕೂಡ ಆಸನದ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ. ಈ ಸೆಕ್ಟರ್ ಏನಿದೆಯಲ್ಲ, ಇಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ಕಲಾಕೃತಿಗಳ ವೈಭವದ ಮೆರುಗು ಯಾವ ರೀತಿಯಾಗಿದೆ ಅಂತಂದರೆ ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ. ಮಹಾಕುಂಭದಲ್ಲಿ ಸಮುದ್ರ ಮಂಥನದ ಕಲಾಕೃತಿಗಳು ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ. ರಾಕ್ಷಸರು ಮತ್ತು ದೇವತೆಗಳ ಸಮುದ್ರ ಮಂಥನದ ಕಲಾಕೃತಿ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದೆ ಯೋಗಿ ಸರ್ಕಾರ. ಕುಂಭಮೇಳ ಅಂತ ಹೇಳಿದ್ರೆ ಏನು, ಕುಂಭಮೇಳ ಎಲ್ಲಿಂದ ಶುರುವಾಯಿತು, ಯಾಕಾಗಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಹಲವಾರು ಜನರಿಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೋಡಿ, ಮಹಾ ಕುಂಭಮೇಳ ಇವತ್ತು 144 ವರ್ಷಗಳ ನಂತರ ಬಂದಿದೆ. ಈ ಮಹಾ ಕುಂಭಮೇಳ ಎಲ್ಲಿಂದ ಶುರುವಾಯಿತು ಅಂತ ಕೇಳಿದ್ರೆ 2000 ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ಶುರು ಮಾಡಿದ್ರು. ಮಹಾ ಕುಂಭಮೇಳ ಅಂತ ಹೇಳಿದ್ರೆ ಏನು ಅಂತ